ನಿಮಗೆಲ್ಲ ತಿಳಿದಿರುವ ಹಾಗೆ ಹೃದಯಾಘಾತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾದದ್ದು. ಹೃದಯಾಘಾತ ಅಂದ್ರೆ ಹೃದಯ ತನ್ನ ಕೆಲಸವನ್ನ ನಿಲ್ಲಿಸೋದು. ನಮ್ಮ ದೈನಂದಿನ ಕೆಲಸಗಳ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕ್ತೇವೆ. ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಡುತ್ತಲೇ ಇರುತ್ತೆ. ಅದರಲ್ಲೂ ನಮ್ಮ ದಿನನಿತ್ಯದ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಸಣ್ಣ ವಯಸ್ಸಿನವರಿಂದ ಹಿಡಿದು ವಯಸ್ಸಾದವರ ತನಕ ಪ್ರತಿಯೊಬ್ಬರನ್ನು ಕಾಡುತ್ತೆ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಇದು ಇನ್ನೂ ಹೆಚ್ಚಾಗಿದೆ. ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಪ್ರತಿ ವರ್ಷ ವಿಶ್ವದಾದ್ಯಂತ 30% ಜನ ಹೃದಯಾಘಾತ ಸಂಬಂಧಿ ಕಾಯಿಲೆಯಿಂದ ಸಾಯ್ತಿದ್ದಾರೆ. ಹಾಗಾದ್ರೆ ಈ ಹೃದಯಾಘಾತ ಅಂದ್ರೆ ಏನು? ಇದು ಯಾವ ಕಾರಣದಿಂದ ಉಂಟಾಗುತ್ತೆ? ಇದರ ಲಕ್ಷಣಗಳೇನು? ಇದನ್ನ ನಿರ್ಣಯಿಸುವ ಪರೀಕ್ಷೆಗಳು ಯಾವುವು? ಇದರ ಬಗ್ಗೆ ಹೃದ್ರೋಗ ತಜ್ಞರು ತಿಳಿಸಿಕೊಟ್ಟಿರುವ ಮಾಹಿತಿಯನ್ನ ನೋಡೋಣ ಬನ್ನಿ. ಹೃದಯಾಘಾತ ಅಂದ್ರೆ ಏನು? ಅದು ಹೇಗೆ ಆಗುತ್ತೆ? ಮನುಷ್ಯನ ದೇಹದ ಹೃದಯದಲ್ಲಿ ರಕ್ತನಾಳಗಳು ಅಥವಾ ಕೊರೊನರಿ ಆರ್ಟರೀಸ್ ಇರುತ್ತೆ. ದೇಹದಲ್ಲಿ ಒಟ್ಟು 3 ಕೊರೊನರಿ ಆರ್ಟರೀಸ್ ಇರುತ್ತವೆ. ಇದು ಯಾವುದೆಂದರೆ ಲೆಫ್ಟ್ ಕೊರೊನರಿ ಆರ್ಟರಿ, ಸರ್ಕಂಫ್ಲೆಕ್ಸ್ ಆರ್ಟರಿ ಹಾಗೂ ರೈಟ್ ಕೊರೊನರಿ ಆರ್ಟರಿ. ಈ 3 ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತದ ಚಲನೆ ನಡೀತಾ ಇರುತ್ತೆ. ದೇಹದ ಇತರೆ ಸಮಸ್ಯೆಗಳಿಂದ ಕೂಡ ಹೃದಯಾಘಾತ ಆಗಬಹುದು. ಬೇರೆ ಬೇರೆ ಸಮಸ್ಯೆಗಳಾದ ಸಕ್ಕರೆ ಕಾಯಿಲೆ, ಹೈ ಕೊಲೆಸ್ಟ್ರಾಲ್ ಅಥವಾ ಹೆಚ್ಚು ರಕ್ತದೊತ್ತಡ ಇನ್ನಿತರ ಕಾರಣಗಳಿಂದ ರಕ್ತನಾಳಗಳ ಒಳಗೆ ಬೊಜ್ಜು ಹಾಗೂ ಕ್ಯಾಲ್ಸಿಯಂ ಸೇರಿಕೊಂಡು ಕಾಲ ಕಳೆದಂತೆ ರಕ್ತನಾಳ ಕುಗ್ಗುತ್ತಾ ಹೋಗುತ್ತೆ. ಇದರಿಂದ ರಕ್ತ ಚಲನೆಗೆ ಅಡ್ಡಿ ಉಂಟಾಗುತ್ತೆ. ಈ ಅಡಚಣೆಯಾದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಹೃದಯಕ್ಕೆ ರಕ್ತ ಚಲನೆ ನಿಂತು ಹೋಗುತ್ತೆ. ಈ ಸಮಸ್ಯೆಯನ್ನ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಎಂದು ಕರೆಯುತ್ತೇವೆ. ಹೃದಯಾಘಾತ ಪ್ರಮಾಣವು ತೀವ್ರ ಪರಿಶ್ರಮದೊಂದಿಗೆ ಸಂಬಂಧಿಸಿರುತ್ತೆ. ಅದು ಮಾನಸಿಕ ಒತ್ತಡ ಅಥವಾ ದೈಹಿಕ ಪರಿಶ್ರಮ ಯಾವುದೇ ಆಗಿರಲಿ. ವಿಶೇಷವಾಗಿ ವ್ಯಕ್ತಿಯು ಸಾಮಾನ್ಯವಾಗಿ ಪರಿಶ್ರಮ ನಿರ್ವಹಿಸುವುದಕ್ಕಿಂತ ಹೆಚ್ಚು ತೀವ್ರವಾಗಿದ್ರೆ ಸಂಭವಿಸುವುದು ಹೆಚ್ಚು. ಹೃದಯದ ಬಡಿತ ನಿಯಂತ್ರಣದಲ್ಲಿ ಇರದೇ ಇರುವುದು. ಹಾರ್ಟ್ ಒಂದು ಪಂಪ್ ಇದ್ದ ಹಾಗೆ. ಇದು ರಕ್ತವನ್ನ ದೇಹದ ಇತರ ಭಾಗಗಳಿಗೆ ಸರಬರಾಜು ಮಾಡುತ್ತೆ. ಇದು ಶ್ವಾಸಕೋಶಕ್ಕೆ ತೆರಳಿ ಆಮ್ಲಜನಕ ಪಡೆದು ನಂತರ ಹೃದಯದಿಂದ ಒಳ್ಳೆ ರಕ್ತವು ಪಂಪ್ ಆಗಲ್ಪಡುತ್ತೆ. ಹೃದಯಾಘಾತ ಆದ ಸಂದರ್ಭಗಳಲ್ಲಿ ಹೃದಯಕ್ಕೆ ತೊಂದರೆಯಾಗಿ ಹೃದಯದ ಕೆಲಸ ನಿಂತು ಹೋಗಿ ರಕ್ತ ಪೂರೈಕೆ ನಿಲ್ಲುತ್ತಾ ಹೋಗುತ್ತೆ. ಹೃದಯದ ಬಡಿತ ನಿಯಂತ್ರಣದಲ್ಲಿ ಇರದೆ ಕೂಡಲೇ ಹೃದಯ ಕೆಲಸವನ್ನ ನಿಲ್ಲಿಸುತ್ತೆ. ಇದೇ ಕಾರಣಕ್ಕಾಗಿಯೇ ಕೆಲವರು ಹಠಾತ್ ಆಗಿ ಸಾಯುವುದನ್ನ ನೀವು ನೋಡಿರ್ತೀರಾ. ಅಥವಾ ಇನ್ನೂ ಕೆಲವರಿಗೆ ಎದೆ ನೋವು ಕಾಣಿಸಿಕೊಂಡು ನಂತರ ಆಸ್ಪತ್ರೆಯಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಕೊನೆಯುಸಿರು ಎಳೆದಿರೋದನ್ನು ಕೇಳಿರ್ತೀರಿ. ಈ ಹೃದಯಾಘಾತದಿಂದ ಉಸಿರಾಡುವ ಸಮಸ್ಯೆ ಎದುರಾಗಬಹುದು. ಏಕೆಂದರೆ ಹೃದಯವು ಸರಿಯಾಗಿ ಕೆಲಸ ನಿರ್ವಹಿಸದೆ ಪಂಪ್ ಮಾಡದೇ ಇರುವ ಕಾರಣ ರಕ್ತವು ಶ್ವಾಸಕೋಶದಲ್ಲಿ ತುಂಬಿಕೊಂಡು ಉಸಿರಾಡಲು ಸಮಸ್ಯೆ ಆಗುತ್ತೆ. ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಪಲ್ಮನರಿ ಎಡಿಮಾ ಎಂದು ಕರೀತಾರೆ. ಇದರಿಂದ ಉಸಿರಾಡಲು ಸಮಸ್ಯೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಹೃದಯಾಘಾತವಾದಾಗ ಎದೆ ನೋವು ಕಾಣಿಸುತ್ತೆ. ಮುಖ್ಯವಾಗಿ ಎದೆಯು ಬಿಗಿಯಾಗಿರುವಂತೆ, ಒತ್ತಿದಂತೆ ಅಥವಾ ಹಿಸುಕಿದಂತೆ ಅನುಭವವಾಗುತ್ತೆ. ಇನ್ನು ಹೇಳಬೇಕಂದ್ರೆ ಆನೆ ಎದೆ ಮೇಲೆ ಕೂತ ಹಾಗೆ ಅಥವಾ ಅತಿ ಭಾರದ ವಸ್ತು ಎದೆ ಮೇಲೆ ಆವರಿಸಿರುವ ಹಾಗೆ ಆಗುತ್ತೆ. ಇನ್ನು ಕೆಲವರಿಗೆ ಕೈಯಲ್ಲಿ, ಬೆನ್ನಿನಲ್ಲಿ ಅಥವಾ ಹೊಟ್ಟೆಯಲ್ಲಿ ಸಹ ಇದರಿಂದ ನೋವು ಕಾಣಿಸಿಕೊಳ್ಳುತ್ತೆ. ಹಾಗೂ ಅದು ಬಹಳ ಅವಧಿಯವರೆಗೆ ಇರುತ್ತೆ. ಹೃದಯಾಘಾತದಿಂದ ಸಂಭವಿಸುವ ಈ ನೋವು 15 ನಿಮಿಷದಿಂದ 1 ಗಂಟೆಗಳ ಕಾಲ ಇರುವ ಸಂಭವ ಉಂಟು. ಇವೆಲ್ಲವೂ ಹೃದಯಾಘಾತದ ಚಿಹ್ನೆಗಳು. ಹೃದಯಾಘಾತವನ್ನ ಯಾವ ಪರೀಕ್ಷೆಗಳು ಖಚಿತಪಡಿಸುತ್ತೆ? ಇಸಿಜಿ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಪರೀಕ್ಷೆಯ ಮೂಲಕ ಹೃದಯಾಘಾತ ಆಗಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳಬಹುದು. ಇಸಿಜಿ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಹೃದಯ ಸ್ನಾಯುವಿನ ಹಾನಿಗೊಳಗಾದ ಭಾಗವನ್ನು ಗುರುತಿಸಲು ಪ್ರಮುಖ ಸುಳಿವುಗಳನ್ನು ನೀಡುತ್ತೆ. ಹೃದಯಾಘಾತವನ್ನ ಖಚಿತಪಡಿಸಲು ರಕ್ತ ಪರೀಕ್ಷೆಯನ್ನು ಸಹ ಮಾಡೋದುಂಟು. ಈ ಪರೀಕ್ಷೆಯ ಮೂಲಕ ಎನ್ಸೈಮ್ಸ್ ಅಥವಾ ಕಿಣ್ವಗಳು ಜಾಸ್ತಿ ಇರೋದು ತಿಳಿದು ಬಂದ್ರೆ ಹೃದಯಾಘಾತವಾಗಿದೆ ಎಂದು ಖಚಿತಪಡಿಸುತ್ತಾರೆ. ಕೆಲವೊಮ್ಮೆ ಹಿಂದೆ ಯಾವಾಗಲೂ ಕೂಡ ಹೃದಯಾಘಾತ ಆಗಿರುವುದನ್ನ ಸಹ ಇದರ ಮೂಲಕ ತಿಳಿಯಬಹುದು. ರಕ್ತನಾಳದಲ್ಲಿ ಹೆಪ್ಪುಗಟ್ಟುವಿಕೆ. ಹೃದಯಾಘಾತಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಹೆಪ್ಪುಗಟ್ಟುವಿಕೆ ಆಗಿರುತ್ತೆ. ಆದ್ದರಿಂದ ಆದಷ್ಟು ಬೇಗ ರಕ್ತ ಹೆಪ್ಪುಗಟ್ಟುವುದನ್ನು ತಡೆದ್ರೆ ಹೃದಯಾಘಾತದಿಂದ ಆಗುವ ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು. ಹಾಗಾಗಿ ಆದಷ್ಟು ಈ ಚಿಹ್ನೆಗಳು ಕಂಡು ಬಂದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವುದು ಉತ್ತಮ. ಈ ರಕ್ತನಾಳಗಳ ಹೆಪ್ಪುಗಟ್ಟುವಿಕೆ ಆಗಿ ಹೆಚ್ಚು ಸಮಯ ಕಳೆದಂತೆ ಹೆಚ್ಚು ತೊಂದರೆ ಹಾಗೂ ಹಾನಿ ಉಂಟಾಗುತ್ತೆ. ಹಾಗಾಗಿ ಯಾವುದೇ ಹೃದಯಾಘಾತದ ಚಿಹ್ನೆಗಳು ತಿಳಿದಾಗ ಎಷ್ಟು ಬೇಗ ಸಾಧ್ಯವಾಗುವುದೋ ಅಷ್ಟು ಬೇಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದ್ರಿಂದ ಹೃದಯಾಘಾತದಿಂದ ಪಾರಾಗಲು ಸಾಧ್ಯವಾಗುತ್ತೆ.
ಹೃದಯಾಘಾತವಾದ ವ್ಯಕ್ತಿಗೆ ತಕ್ಷಣವೇ ಸಿಪಿಆರ್ ನೀಡೋದು ಮತ್ತು ವೈದ್ಯಕೀಯ ಸಹಾಯವನ್ನು ಪಡೆಯೋದು ಬಹಳ ಮುಖ್ಯ. ಹೃದಯಾಘಾತ ಮತ್ತು ಹೃದಯ ಸ್ತಂಭನದ ನಡುವಿನ ವ್ಯತ್ಯಾಸ. ಪರಿಧಮನಿಯ ಅಪಧಮನಿಗಳಲ್ಲಿ ಅಡಚಣೆ ಉಂಟಾದಾಗ ಹೃದಯಾಘಾತ ಸಂಭವಿಸುತ್ತೆ. ಅಂತಹ ಸ್ಥಿತಿಯಲ್ಲಿ ರಕ್ತವು ಹೃದಯ ಸ್ನಾಯುವನ್ನ ತಲುಪೋದಿಲ್ಲ. ನಮ್ಮ ಹೃದಯವು ಸ್ನಾಯು, ಆದ್ದರಿಂದ ಇದು ಕಾರ್ಯನಿರ್ವಹಿಸಲು ಆಮ್ಲಜನಕಯುಕ್ತ ರಕ್ತದ ಅಗತ್ಯವಿದೆ. ಪರಿಧಮನಿಯ ಅಪಧಮನಿಗಳಲ್ಲಿ ಅಡಚಣೆಯಾದ್ರೆ ಅದು ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಪರಿಧಮನಿಯ ಅಪಧಮನಿಗಳನ್ನ ಸಮಯಕ್ಕೆ ತೆರೆದ್ರೆ ಹೃದಯಾಘಾತದಿಂದ ರೋಗಿಯನ್ನ ಉಳಿಸಬಹುದು. ಇದಕ್ಕಾಗಿ ರೋಗಿಗೆ 45 ನಿಮಿಷ ಸಮಯವಿರುತ್ತೆ. ಆದರೆ ಹೃದಯ ಸ್ತಂಭನದಲ್ಲಿ ಹೃದಯವು ಇದ್ದಕ್ಕಿದ್ದಂತೆ ಬಡಿಯೋದನ್ನ ನಿಲ್ಲಿಸಿಬಿಡುತ್ತೆ. ಹೃದಯ ಸ್ತಂಭನದಲ್ಲಿ ರೋಗಿಯು ಬದುಕಲು 5 ನಿಮಿಷ ಸಮಯ ಇರುತ್ತೆ. ತಡವಾದ್ರೆ ವೈದ್ಯರು ಸಹ ರೋಗಿಯನ್ನ ಉಳಿಸೋದಕ್ಕೆ ಸಾಧ್ಯವಿಲ್ಲ.